ನೋಡ್ರಿ ಈ ಹಸು ನಾವು ತಂದೀವಿ 12 ಹಸು. 12 ಹಸಿಗೆ 3,000 2,000 3,000 ಒಂದು ಹಸಿ ಸಿಕ್ಕರೆ ಕೊಡ್ತೀವಿ. 12 ಹಸಿಗೆ 36,000 ರೂಪಾಯಿ ಆಯ್ತು. ಒಂದು ವಾರಕ್ಕೆ ಸೇಲ್ ಮಾಡ್ತೀವಿ ನಾವು. ಒಂದು ವಾರಕ್ಕೆ 36,000 ಸಿಕ್ಕರೆ ನಮ್ಗೆ ಸಾಕ 15,000 ರೂಪಾಯಿನ ಖರ್ಚಾಗಲಿ. 16,000 20,000 ಸಿಕ್ಕರೆ ಸಾಕು. ನಾವೇನು ಬಿಗಿ ಹಚ್ಚಲ್ಲ. ರೈತರು ಬಂದು ನಿಮ್ಮಂಥವ್ರು ರೈತರು ಬಂದರೆ ನಾವು ವ್ಯಾಪಾರ ಮಾಡೋದು. ನಾವು ನೋಡಿ ರೈತರ ಮನೆ ನೋಡಿ ಎಲ್ಲ ನೋಡಿ ಎಲ್ಲ ತಪ್ಪು ಮುಪ್ಪು ಇಲ್ದಂಗೆ ಸಾಚೆ ಹಸುಗಳು ತಂದೀವಿ. ನೀವು ಬಂದು ನೋಡ್ರಿ. ನಾವೇ ಬುದ್ಧಿವಂತರಲ್ಲ. ನೀವು ರೈತರು, ನಿಮಗೇನ ದೊಡ್ಡದೇನಿಲ್ಲ. ರೈತರು ಬಿಟ್ಟರೆ ಬೇರೆ ಏನೂ ಇಲ್ಲೇ ಇಲ್ಲ. ನೀವು ಕಟ್ಟೋದೇ ರೈತರು ಬೆಳೆಯೋ, ನಿಮ್ಮ ಮನೆಗೆ ಬೆಳೆಯೋದು ಹಸುಗಳು. ಹೌದ್ರಾ? ಹೆಸರು ಲೋಕಣ್ಣ ಅಂತ, ಲೋಕಿಕೆರೆ ಗ್ರಾಮ. ಇಲ್ಲೇ ಹಸುಗಳು ಮಾರ್ತಾರೆ ನಾವು. ನಮ್ಮ ದಾವಣಗೆರೆ. ನಾವು ಇಲ್ಲೇ ಹಸುಗಳು ಮಾರ್ತಾ ಇದ್ದೀವಿ ಲೋಕಿಕೆರೆಯಲ್ಲಿ. ಬರ್ರಿ, ರೈತರು ಬಂದಮೇಲೆ ಒಂದು ಬೆಲೆ ಮಾಡಿ, ನೀವು ರೇಟ್ ಮಾಡಿದ್ದಕ್ಕೆ ಒಂದು ಹೆಚ್ಚು ಕಮ್ಮಿ ಮಾಡಿ ಕೊಡ್ತೀವಿ. ಅದೇನಿಲ್ಲ, ನಮ್ಗೊಂದು 1,000 2,000 ಉಳಿಯಂಗಿದ್ರೆ ಕೊಡ್ತೀವಿ. ನಾವೇನು ಇದು ಮಾಡೋಂಗಿಲ್ಲ. ನಾವು ತಂದು ಕೊಡೋರು, ಮನೆಯಾಗೆ ಇಟ್ಕೊಳ್ಳೋರೇನಲ್ಲ. ನಿಮ್ಮ ಚಾಯ್ಸಿಗೆ ನಿಮ್ಮ ಇದಕ್ಕೆ ಇದು ಮಾಡಿ ಒಯ್ರಿ, ಕೊಡ್ತೀವಿ. ಬಂಧುಗಳೇ ನಮಸ್ತೆ ಎಲ್ರಿಗೂ. ಒಂದು ಹೆವಿ ಎಡರ್ ಮಾಡಿರ್ತಕ್ಕಂಥ ಜಾತಿ ಸಾಯಿವಾಲ್. ಒಂದು ಬೇಗ ನೋಡಿದ್ರೆ ಗಿರ್ಲ್ಯಾಂಡ್ ಹಸು ನೋಡ್ದಂಗೆ ಆಗುತ್ತೆ. ಆ ಥರ ಇರುತ್ತಾ ಹಸುವಿನ ಮಾಹಿತಿ ಇದು ನೋಡ್ತಾ ಇದ್ರಿ. ನಮ್ಮ ಜೊತೆ ಇವತ್ತು ಲೋಕಣ್ಣವ್ರು ಇದ್ದಾರೆ. ಲೋಕಣ್ಣವ್ರ ಜೊತೆ ನಾನು ಮಾತಾಡ್ತೀನಿ. ಲೋಕಿಕೆರೆ ಪ್ಲೇಸಲ್ಲಿದೆ. ಬನ್ನಿ ಅಣ್ಣ, ಬನ್ನಿ ಟರ್ನಾಗಿ ಬನ್ನಿ. ಲೋಕೇಶ್ ಅಣ್ಣ ನಮಸ್ಕಾರ. ನಮಸ್ಕಾರಪ್ಪ. ಆರಾಮಿದ್ದೀರಿ? ಆರಾಮ್ ರೀ. ಈಗ ನಿಮ್ಮಲ್ಲಿರ್ತಕ್ಕಂಥ ಹಸುಗಳ ಮಾಹಿತಿ ಪಡ್ಕೊತಾ ಇದೆ. ಎಷ್ಟು ಹಸುಗಳಿದ್ದಾವೆ, ಏನು? 12 ಹಸುಗಳಿದ್ದಾವೆ. 12 ಹಸು ಇದ್ದಾವೆ. ಎಲ್ಲ HF ಸಾಯಿವಾಲ್ ಈ ಥರ ಇದಾವೆಲ್ಲ. ಓಕೆ, ಈಗ ಕೈಯಲ್ಲಿ ಇಟ್ಕೊಂಡಿದ್ದಾರೆ ಜಗದೀಶ್ ಅವರು. ಎಷ್ಟೇ ಇದು ಸುರಿದ ಹಾಲಿಂದು ಏನಾದ್ರು ಮಾಹಿತಿ ಇದ್ರೆ ನಂಗೆ ಕೊಟ್ಬಿಡಿ. ಎಷ್ಟಾಗುತ್ತೆ? ಕರ ಹಾಕಿದ್ರೆ 3ನೇದಾ? ಅದ್ರ ತುಂಬ ದೊಡ್ಡದಾಗಿ ಮಾಡಿದೆಲ್ಲ. ಇಲ್ಲ ಆಗುತ್ತೆ. ಈಗ ರೈತರಿಗೆ ಖರೀದಿ ಮಾಡಬೇಕು ಬರಬೇಕು ಅಂತ ಇರ್ತಾರೆ, ಆಸೆ ಇರುತ್ತೆ ಒಳ್ಳೆ ಹಸು ತೊಗೋಬೇಕು ಅಂತ. ಅವ್ರಿಗೆ ಹೆಂಗೆ ಸರ್ವಿಸ್ ಕೊಡ್ತೀರಿ, ಹೆಂಗೆ ಸಹಾಯ ಮಾಡ್ತೀರಿ ಹಸು ಕೊಡೋ ನಿಟ್ಟಿನಲ್ಲಿ? ಅವ್ರು ಬಂದು ನಮ್ಮ ಹತ್ರ ಬಂದು ನೋಡಿ ಹಸುಗಳು ಇರ್ತಾವ, ಯಾವ ಹಸು ಚಾಯ್ಸ್ ಮಾಡಿ ಅವ್ರು ಒಂದು ರೇಟ್, ರೈತರಿಗೆ ಗೊತ್ತಿಲ್ಲ, ನಮ್ಗೇನು ಗೊತ್ತಿಲ್ಲ. ಅವ್ರು ಒಂದು ರೇಟ್ ಮಾಡಿ ಕೇಳಿದ್ರೆ ನಮಗೆ ಒಂದು 2,000 3,000 ಉಳಿಯಂಗಾದ್ರೆ ಕೊಡೋದೆ ನಾವು ತಂದ್ರೆ. ಓಕೆ ಹಾಗಾಗಿ ಏನು ಅಡ್ಡಿ ಇಲ್ಲ. ಇಂಥ ಟೈಟ್ ಹಾಕೊಂಡು ಕೂರಲ್ಲ, ಏನಿಲ್ಲ, ಅದೇನಿಲ್ಲ. ನಮಗೆ ರೇಟ್ ಬಂದರೆ 2,000 ನಮಗೆ ತಂದದಕ್ಕೆ ಪ್ರಾಫಿಟ್ 2,000 ಬಂದರೆ ಕೊಡ್ತೀರಿ. ಹಾಗೆ ಅಂತ ಲೋಕಣ್ಣವ್ರು ಹೇಳ್ತಿದ್ದಾರೆ. ತುಂಬ ದೊಡ್ಡದಿದೆ ಗಾತ್ರ. ಬಂಧುಗಳೇ, ಲೋಕಣ್ಣ ಎಷ್ಟನೇ ಹಲ್ಲಿಂದ ಇದು? ಕರು ಹಾಕಿದ್ರೆ 2ನೇದು ಸರ್. ಇದು 6 ಆಗಿದೆ. ಅಡರ್ ತುಂಬುತ್ತಾ ಇರುವಂಥದ್ದು. ಇನ್ನು ಇಳಿಯೋಕೆ ಎಷ್ಟು ದಿನ ಬೇಕು ಟೈಮ್ ಇದು? ಇನ್ನು ವಾರದೊಳಗೆ 1 ವಾರ ಟೈಮ್ ತೊಗೊಳ್ತಾ ಇದೆ ಅಂತಾರೆ ಬಂಧುಗಳೇ. ಏನಿರುತ್ತೆ ಬೆಲೆಯಲ್ಲೂ ಕೂಡ ಇರುತ್ತೆ, ಹೇಳಿದ ರೇಟು. ಮತ್ತೆ ನಾನು ಅದನ್ನು ನೆನಪಿಸಿ ಹೋಗೋದಿಲ್ಲ. ಸಾಯಿವಾಲ್ ಜಾತಿ ಹಸು ಇದು. ಹೌದು, ಪ್ಯೂರ್ ಅಡರಲ್ಲೂ ಕೂಡ ಹೆವಿ ಕಾಣ್ತಾ ಇರುವಂಥದ್ದು ನೋಡ್ತಾ ಇದ್ರೆ ಇಲ್ಲಿ ಆಗಿದೆ. ಒಂದು ವೇಳೆ ಇದು ಲೋಕಿಕೆರೆ ಅಂತ ನಾನು ಆಗಲೇ ಹೇಳಿದ್ದೀನಿ. ಹೆಸರು ಲೋಕಣ್ಣವರು ಕೂಡ ನಮ್ಮ ಜೊತೆ ಇದ್ದಾರೆ, ಮಾತಾಡ್ತಾ ಇದ್ವಿ. ಲೋಕಣ್ಣ, ಹಿಂಗೆ ಸಾಯಿವಾಲು 2-3 ಇದ್ದಾವೆ. ಇದು ಪ್ಯೂರ್ ಸಾಯಿವಾಲ. ಹಾಂ, ಇನ್ನೊಂದಿದೆ ನಮ್ಮ ಹತ್ರ ಸಾಯಿವಾಲ. ಫಸ್ಟ್ ಏನಿತ್ತಲ್ಲ ಸಾಯಿವಾಲ ಕ್ರಾಸ್, ಅದು. ಇದು ಸಾಯಿವಾಲ. ಓಕೆ, ಇದು 6ರಲ್ಲಿದೆ. ಇದು ಕರ ಹಾಕಿದ್ರೆ 2ನೇ ಕರು ಅಂದರೆ ಅದೇ ನೋಡೋಣ ಹಂಗೆ. ಓಕೆ, ಇದೇ ಹತ್ರ HF ಹಸುಗಳಿದ್ದಾವೆ. ಆ ಮಾಹಿತಿನೂ ನಮಗೆ ಕೊಟ್ಟುಬಿಡಿ, ಹೋಗೋಣ ನೋಡೋಣ. HF ಅಲ್ಲಿ ನೋಡ್ತಾ ಇದ್ದೀವಿ ಬಂಧುಗಳು. ಇದು ಎಷ್ಟೇ ಸೂಲಿಂದು ಅಣ್ಣ ಇದು ಲೋಕನ್? ಇದು 2ನೇದಪ್ಪ. ಕರ ತಡಿ, ನಿಧಾನ ಅರ್ಜೆಂಟು ಬೇಡ. 2ನೇದಾ? ಕರ ಹಾಕಿದ್ರೆ 2ನೇದು. ನಿಧಾನಕ್ಕೆ ತಗೋ ಮುಂದಕ್ಕೆ. 2ನೇ ಕರ ಹಾಕಿದರೆ ನಿಮಿಷ. ಹಾಂ ತೊಟ್ಟು ನೋಡ್ಬಿಡ್ತೀನಿ ಅಣ್ಣ. 15 ದಿವಸ ಆಯ್ತಾ ಟೈಮು? ಓಕೆ, 15 ದಿವಸ. ಹಾಲು ನರ ಇವತ್ತೆಲ್ಲ ನೋಡ್ತಾ ಇದ್ವಿ. ಇದಕ್ಕೆ ಟೈಮ್ ಕೇಳಿದ್ದಾರೆ. 2ನೇದು ಅಂತ ಅನಿಸುತ್ತೆ, ಯಾಕಂದರೆ ಹಾಲು ನರ ನೋಡ್ತಾ ಇದ್ದರೆ. ಜಾತಿ HF ಅಲ್ಲಿದೆ.
ಲೋಕಣ ಒಂದು ವಾರ ಬೇಕೇ ಬೇಕಾ ಟೈಮ್ ಇದೆ? 15 ದಿವಸ ಒಳಗೆ ಆಗುತ್ತೆ. ಟೈಮ್ ಇರೋದು 15 ದಿವಸ ಐತೆ. ಬೇಡ ಇನ್ನೂ ಒಂದು ದಿವಸ ಹೋಗ್ಬೋದು. ಒಟ್ಟು ಒಂದು ದಿವಸ ಹೆಚ್ಚು ಕಮ್ಮಿ ಆಗ್ತದೆ ಸರ್. ಒಳಗಿರೋದು ನಾವು ನೋಡ್ತಾವಲ್ಲ. ಅದೇ ತಿರ್ಸ್ಕೊಳ್ಳಿ ಅಣ್ಣ, ತಿರ್ಸ್ಕೊಳ್ಳಿ. ಪೂರ್ತಿ ಹಸುವನ್ನು ನೋಡ್ಕೊಂಡು ಬಿಡೋಣ ಹಿಂಗೆ. ಏನು ಹೈಟ್ ಇದೆ, ತುಂಬ ಹೈಟ್ ಇದೆ, ದೊಡ್ಡ ಪರ್ಸ್ನಾಲಿಟಿ, ಸೈಜು ತುಂಬ ಸೈಜ್. ನಿಧಾನಪ್ಪ ಮತ್ತು ನೀನೇನು ಮಾಡ್ಕೊಂಡ್ಯಾ ಲೋಕಣ? ಎಷ್ಟನೇದು ಇದು? ಅಲ್ಲ ಎಷ್ಟು ಕರು ಹಾಕಿದ್ರೆ 3ನೇ ಕರು ಸರ್. ಕರು ಹಾಕಿದ್ರೆ 3ನೇದಾ? ಹೌದು. ಇದು ಕಡೆಯಲ್ಲ ಐತೆ. ಕಡೆ ಹಲ್ಲು. ಕಡೆಯಲ್ಲ 15 ದಿವಸ ಟೈಮ್ ಇದೆ. 20 ದಿವಸ ಹೋಗ್ಬೋದು. ಒಟ್ಟು ಒಂದು 15 ದಿವಸ ಟೈಮು ನಮಗೆ ಇರ್ಬೋದು ಅಂತ ಅನಿಸಿಕೆ ಇದೆ. ಒಂದು ದಿವಸ ಹೆಚ್ಚು ಕಮ್ಮಿ ಆಗ್ತದೆ ಸರ್. ಇದು ಕೂಡ HF ಅಲ್ಲಿ ಸರಿ. ಇದು ಸ್ಲೋ ಆಗಿದೆ ನಿಧಾನಕ್ಕೆ. ಈ ಹಸು ನೀವು ಬೇಕು ಅಂತ ಹೇಳಿದ್ರೆ ಫೋನ್ ನಂಬರ್ ಕೊಟ್ಟಿರ್ತೀನಿ, ಅದಕ್ಕೆ ಕಾಲ್ ಮಾಡಿಕೊಡಿ. 81 ಆಸುಪಾಸು ಆಗೋ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ. ಓಕೆ, ತಿಳಿಸ್ಕೊಡಿ ನಾನು. ಆಯಿತು ಲೋಕಣ, ಬೇರೆದು ಇನ್ನೊಂದು ಹಾಗೆ ನೋಡೋಣ. ಲೋಕಣ ಇದ್ರದ್ದು ಮಾಹಿತಿ ಏನು ನಿಂತ್ಕೊಳ್ಳಿ ಸರ್ ಹಂಗೆ. ಇದು ಕಡೆಯಲ್ಲಿದೆ ಸರ್. ಕಡೆಯಲ್ಲ ಐತಾ? ಕಡೆಯಲ್ಲು ಕರು ಹಾಕಿದ್ರೆ 3ನೇ ಕರು. 3ನೇ ಕರುನಾ? ನಿಧಾನ. 3ನೇ ಕರು. ಇನ್ನು 20 ದಿವಸ ಮೇಲೆ ಹೋಗುತ್ತೆ. ಇದು ಇನ್ನೊಂದು 20 ದಿವಸ ಲೂಸ್ ಐತಲ್ಲ ಅದು. ಭಾಳ ತೊಡೆ ಮಾಡ್ತದೆ ಅದು. ತೊಡೆ ಮಾಡಲ್ಲ. ಭಾಳ ಹೇಳಿದ್ರೆ ಹಾಲು ನಾವು ಹೇಳಲ್ಲ ಹಂಗೆ. ಮೇಸ್ತಂಗಿರುತ್ತೆ. ಯಾಕಂದರೆ ಬೇರೆ ಮನೆಯಿಂದ ಬಂದಿರೋಂಥ ಹಸು ಹೌದೌದು. ಕನ್ಫರ್ಮ್ ಹೇಳಕ್ಕೆ ಬರಲ್ಲ ಅಂತೀರಿ. ಹೌದು. ಓಕೆ. ಮುಂದಕ್ಕೆ ಒಂದು ವೇಳೆ ಹಸು ಹಾಲ್ ಬ್ಲಾಕಲ್ಲಿದೆ, ಹೆವಿ ಎಡರ್ ಮಾಡುತ್ತೆ ಅಂತ ಮಾಹಿತಿ. ಅದು ಎಡರ್ ಏನೇ ಆಗಲಿ ನೀವು ಕೂಡ ಕರ್ಕೊಂಡು ಹೋಗೋದು ಅಥವಾ ತಗೊಂಡು ಹೋದಾಗ ಒಳ್ಳೆ ಫೀಡ್ ಹಾಕ್ಕೊಂಡು ಮೇಂಟೈನ್ ಮಾಡಿಕೊಂಡ್ರೆ ಸೂಕ್ತ ಅನಿಸುತ್ತೆ. ಓಕೆ, ನೈಸ್ ಅಣ್ಣ. ತಿರ್ಸ್ಕಂಗೆ. ತಿರ್ಸು ಪ್ಲೇಸ್ ಚೇಂಜ್ ಮಾಡಿ. ಗುಡ್. ಹೆವಿ ಗಾತ್ರದ HF ಹಸುಗಳ ಬಗ್ಗೆ ಮಾಹಿತಿ ಕೊಡ್ತಾ ಇದ್ವಿ ಲೋಕಣ್ಣ ಮತ್ತು ನಾವು ಜೊತೆಗೆ. ಲೊಕೇಶನ್ ಎಷ್ಟನೇ ಹಲ್ಲಿಂದ ಎಷ್ಟನೇ ಸುಲಿಂದು? ಇದು ಕಡೆಯಲ್ಲಿದೆ. ಇದು 3ನೇ ಕರು. ಇದು ಹೇಳಿದ್ರೆ 3ನೇದಾ? ಹೇಳಿದ್ರೆ 3ನೇ ಕರು. ಹೇಳಿದ್ರೆ 3ನೇ ಕರು. ಕಡೆ ಹಲ್ಲು. ಟೈಮ್ ಇದೆ, 20 ದಿವಸ ಟೈಮ್ ಇದೆ. 20 ದಿವಸ ಕಾಯಬೇಕು. ಓಕೆ, ಅಂದರೆ ಮನೆಗೆ ಹೋಗಿ ಅಲ್ಲಿ ಸೆಟ್ ಆಗೋ ತನಕ ಏನು ಅಡ್ಡಿ ಇಲ್ಲ. 20 ದಿವಸ ಬೇಕು. ತೊಡೆ ಭಾಳ ಆಗುತ್ತಿಲ್ಲ. ಸರಿ ಅಣ್ಣ, ಹಂಗೆ ನಿಧಾನಕ್ಕೆ ಅಣ್ಣ, ಹಂಗೆ ನಿಧಾನ. ಒಂದು ವೇಳೆ ಹಸುವಿನ ಮಾಹಿತಿಗಿದ್ದರೆ ನೀವು ನೇರವಾಗಿ ಹೋಗಬೇಕು. ನೇರವಾಗಿ ಹೋದರೆ ಒಳ್ಳೆಯದು. ಓಕೆ, ನೋಡ್ತಾ ಇದ್ದೀವಿ ಗಾತ್ರ ದೊಡ್ಡದಿದೆ ಹಸುಗಳವು. ಅಂದರೆ ಹಾಲಿನ ಹಸುಗಳು ಆಲ್ಮೋಸ್ಟ್ ಚೆನ್ನಾಗಿದೆ. ಕಬ್ಬದಲ್ಲಿದ್ದರೂ ಹಾಲು ಚೆಂದ ಕೊಡುವಂಥವನ್ನುವಂಥ ಭರವಸೆ ಮೇಲೆ ಹೇಳಿದ್ದಾರೆ. ಸುಮಾರು ಒಂದು 12ರಿಂದ 13 ಹಸುಗಳು ಇದ್ದಾವೆ. ನಿಮ್ಗೆ ಯಾವ್ದು ಆಯ್ಕೆ ಮಾಡ್ಕೋಬೇಕು ಅದನ್ನು ಆಯ್ಕೆ ಮಾಡ್ಕೋಬೋದು. ನೇರವಾಗಿ ಬಂದರೆ ಒಳ್ಳೆಯದು. ಇನ್ನು ಫೋನಲ್ಲಿ ಮಾತಾಡಿಕೊಂಡು ಪರಿಶೀಲಿಸ್ಕೊಂಡು ಖರೀದಕ್ಕೆ ಭಾರಿ ಕಷ್ಟ. ನೇರವಾಗಿ ಬಂದಾಗ ಪರಿಶೀಲಿಸ್ಕೊಳ್ಳೋದು ಒಳ್ಳೆಯದು ಫೋನಾಗಿದ್ದ. ಹಾಗಾಗಿ ಆದಷ್ಟು ನೇರವಾಗಿ ಬನ್ನಿ, ಭೇಟಿ ಮಾಡಿ. ಒಂದೊಳ್ಳೆ ಪ್ರೈಸ್ ಮಾತ್ರ ಕೊಡಬಹುದು ಅನ್ನಿಸುತ್ತೆ ಈ ಬಾರಿ ಹೇಳಿದ್ದಾರೆ ಲೋಕಣ್ಣ. ಆಯಿತು ಬರೀ ಒಂದೊಳ್ಳೆ ಪ್ರೈಸ್ ಮಾಡಿಕೊಡೋಣ ಅಂತ, ರೈತರು ಅನುಕೂಲ ಆಗೋ ನಿಟ್ಟಿನಲ್ಲೇ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಇನ್ನೇನು ಬೇಕು ಇದ್ರ ಜೊತೆ ಇನ್ನೊಂದು ಹಸು ನೋಡೋಣ ಹಂಗೆ ಅಂದರೆ ಬಸ್. ಓಕೆ, ನಡೀರಿ. HF ಅಣಕ ಎಷ್ಟಲ್ಲಿಂದ ಅಂದರೆ ಇದು ಸೌಕರ್ಯ? ಇದು ಕಡೆ ಅಲ್ಲ. ಕರ ಹಾಕಿದ್ರೆ 2ನೇ ಕರು. ಕರ ಹಾಕಿದರೆ 2ನೇದು. HF 2ನೇದು ಕರ ಹಾಕಿದ್ರೆ ಅಂತ ಹೇಳಿದ್ದಾರೆ. 2ನೇ ಕರದ ಹಸು ಇದು. ನಿಧಾನಕ್ಕೆ ತಗೋ, ಹಂಗೆ ನೀವು ಫಾಸ್ಟಾಗಿ ಹೋದರೆ ನಾವು ಮೂವ್ ಆಗಬೇಕಲ್ಲ, ಹಂಗಾಗಿ. ಓಕೆ, ಯಾಕಂದರೆ ನೋಡೋರಿಗೂ ಹಸುವಿನ ಅಡರ್ ಹೆಂಗಿದೆ ಅಂತ ಕ್ಲಿಯರಾಗಿ ಗೊತ್ತಾಗಬೇಕು. ಫಾಸ್ಟ್ ಆದರೆ ಗೊತ್ತಾಗೋದಿಲ್ಲ. ನಿಧಾನ. ಹಸುವಿನ ಮಾಹಿತಿಯನ್ನು ತೊಗೊಂಡ್ರೆ ಕಂಪ್ಲೀಟಾಗಿ ತೊಗೊಳ್ಳೋಣ, ಅರ್ಧಂಬರ್ಧ ಬೇಡ. ಹಿಂಗಿದ್ದಾಗ ಅಡರ್ ಗಿಡಾರು ದೊಡ್ಡ ಗಿಟ್ಟು ನೀಟಾಗಿ ಕಾಣ್ತಾ ಇರಬೇಕು. ಹಸು ನೇರವಾಗಿ ಇದ್ದಾಗ ಹೀಗಿರಬೇಕು. ಗುಡ್. ಬಂಧುಗಳೇ, ಹಸುವಿನ ಮಾಹಿತಿ ಅಂತ ನಾನು ಕೊಡ್ತಾಯಿದ್ದೀನಿ. ಇನ್ನು ಉಳಿದ ನಿಮ್ಮ ಕೆಲಸ. ಬೇಕಾದರೆ ಫೋನ್ ಮಾಡಿ ಲೋಕಿಕೆರೆಗೆ ಡೈರೆಕ್ಟ್ ಹೋಗ್ತೀರ, ಹೋಗ್ರಿ. ಓಕೆ ಬಸ್, ಬರ್ರಿ, ತಿರ್ಸ್ಕೊಂಡು ಬರ್ರಿ. ಗುಡ್.
ಆಯಿತು. ಈಗೊಂದು ತೋರಿಸ್ತಾ ಇದ್ದೀವಿ ಬಿಳಿ ಬಣ್ಣದ ಕಡೆ ಜಾಸ್ತಿ. ರಮಣ ಇದ್ರೆ ಹಾಲು ಮಚ್ಚೆ ಇದ್ದಾವೆ, ಹಂಗೆ ಸ್ವಲ್ಪ ತೋರಿಸ್ರಿ ಗೊತ್ತಾಗುತ್ತೆ. ಹಾಲು ಮಚ್ಚೆ ಮೈ ಮೇಲೆ ಇರ್ತಕ್ಕಂಥವು ಸ್ವಲ್ಪ ಹಾಲು ಮಚ್ಚೆ ಎಲ್ಲಿ ಹೋಗಿದೆ. ರಾಮಣ್ಣವರು ಹೇಳ್ತಾ ಇದ್ರು, ಲೋಕಣ್ಣವರು. ಒಂದು ನಿಮಿಷ, ಹಾಲಿನಲ್ಲಿ ತುಂಬ ಚೆನ್ನಾಗಿರುವಂಥದ್ದು ಒಂದು ನೋಡ್ಬಿಡೋಣ. ಸೊಳ್ಳ ಹೀಗಿದೆ, ದಪ್ಪ ಸೈಜು. ಹೆಂಗೆ ಸಾದಿ ಬರುತ್ತಾ ಲೋಕಣ್ಣ ಇದು? ಭಾಳ ಸಾಧ್ಯ ಸರ್, ಭಾಳ ಸಾಧ್ಯ, ಭಾಳ ನೋಡಿ. ಏನು ಇಲ್ಲಿ ನೋಡಿ, ನರಗಿರ ನೋಡ್ರಿ, ಇಲ್ಲಿ ನೋಡ್ರಿ, ಏನು ಅಂದ್ರೂ ಕೈ ಹಾಕಿದ್ರು ಏನು ಮಾಡಲ್ಲ. ಹಂಗಿರ್ಬೇಕಲ್ಲ, ಏನು ಮಾಡಲ್ಲ. ಅಲ್ಲಿ ಹಾಕಿ ಪಾಯ ಹಚ್ಚಲಿ, ಏನು ಮಾಡಲ್ಲ. ಒಳ್ಳೇದು, ಏನು ಮಾಡಲ್ಲ. ಯಾಕಂದ್ರೆ ಹಿಂಗೆ ತೋರಿಸಿದ್ರೆ ರೈತರಿಗೂ, ರೈತರು ಅವ್ರಿಗೇನ ನಾವೇನು ಬುದ್ಧಿವಂತರೇನಲ್ಲ, ಅವ್ರಿಗೆ ಗೊತ್ತಿರ್ತೈತೆ ರೈತರಿಗೆ. ಇದೆಲ್ಲ ನೋಡಿ ಹಸು ಹಾಲು ಬರುತ್ತಿಲ್ಲ ಅಂತ ಅವ್ರಿಗೆ ಗೊತ್ತಿರುತ್ತೆ. ನಾವು ಅವ್ರು ಹೇಳಿದ್ರೆ ಹಾಲು ಹೇಳಲ್ಲ ಇವ್ರಿಗೆ, ಅವ್ರಿಗೆ ಗೊತ್ತಿರ್ತೈತೆ ರೈತರಿಗೆಲ್ಲ ನಾವೇನು ದೊಡ್ಡರಲ್ಲ. ನಾವು 2,000 3,000 ಲಾಭಕ್ಕೆ ಮಾಡೋಣ ಅಷ್ಟೇ ನಾವು. ಲೋಕಣ್ಣ ಒಂದು ಮಾತಂದ್ರೆ ಒಂದು 2,000 3,000 ಲಾಭ ಸಿಗ್ಲಿರಿ ಕೊಟ್ಬಿಡ್ರೆ ಅಂತ. ಈಗ 12 ಹಸು ತಂದಿವಿ ಅಂದರೆ 12 3 ಹಿಂಗೆ ಸರಿಯಪ್ಪ, ಆಯಿತು. ನಿಮ್ಮ ಒಂದು ಅಂಡರ್ಸ್ಟ್ಯಾಂಡಿಂಗ್ ರೈತರಿಗೆ ಅನುಕೂಲ ಆಗೋದು ಆದರೆ ಒಳ್ಳೇದಾಗಲಿ. ಸರಿ, ಬರ್ರಿ ತೊಗೊಂಬರ್ರಿ. ಹಾಂ ಹಾಂ, ಮಾತಾಡ್ತಾ ಇನ್ನೊಂದು ಹಸು ನಮಗೆ ಬರ್ತಾ ಇದೆ. ಕೋಡು ಬ್ಲ್ಯಾಕ್ ಕೋಡಲ್ಲಿ ಇರ್ತಕ್ಕಂಥ ಹಸು, ಬಿಳಿ ಮತ್ತು ಕಪ್ಪು ಬಣ್ಣಕ್ಕೆ ಮಿಕ್ಸ್ ಆಗಿರ್ತಕ್ಕಂಥ HF. ನಿಂತ್ಕೊಳ್ಳಿ ಅಣ್ಣ ಫಸ್ಟು. ಲೋಕಣ್ಣ ಇದು ಎಷ್ಟನೇ ಹಲ್ಲಿಂದು, ಎಷ್ಟನೇ ಸೂಲಿಂದು, ಏನು? ಇದು 3ನೇ ಕರು ಸರ್. 3ನೇ ಕರ? 3ನೇ. ಈಗ ಹಾಕಿದ್ರೆ ಕರು ಹಾಕಿದ್ರೆ 3ನೇ. ಅದು ಹಾಂ, ಕಡೆಯಲ್ಲಾಗಿದೆ. ಕಡೆಯಲ್ಲಾಗಿತ್ತಾ? ಹಾಕಿದ್ರೆ 3ನೇ ಕರ. 20 ದಿವಸ ಟೈಮ್ ಆಗಿದೆ ಸರ್. ಹಾಂ 20 ದಿವಸ ಟೈಮ್ ಇದೆ ಅನ್ನೋ ಮಾತಿದೆ. ಯಾಕಂದರೆ ಅಡರ್ ಬಾಕ್ಸ್ ಇನ್ನೂ ಬಿಡ್ತಾ ಇದೆ. ಬಂದಿಲ್ಲ, ಬಾಕ್ಸ್ ಬಿಡ್ತಾ ಇದೆ. ಅಲ್ಲ, ಇದೆಲ್ಲ ಫುಲ್ ಗಟ್ಟಿ ಆಗ್ಬೇಕು, ಇದೆಲ್ಲ ಫುಲ್ ಆಗಬೇಕಲ್ಲ. ನೋಡಿ, ಗಟ್ಟಿ ಆಗ್ಬೇಕು. ಬಿಟ್ಟಿಲ್ಲ ಅದನ್ನು. ಹಾಗಾಗಿ ಅದಿಲ್ಲ, ನೀವು ಬಂದಾಗ ದೂರದವರಿದ್ರು ಕೂಡ ನಿಂತ್ಕೊಂಡು ದೂರ ವಯಸ್ಸು ಸಾಕೋರಿದ್ರು ಅನುಕೂಲ ಆಗುತ್ತೆ. ಇನ್ನು ಇಳಿಯೋಕ್ಕೆ ಟೈಮ್ ತೊಗೊಳ್ತಾರೆ. ತಿರ್ಸ್ಕೊ ನಿನಗೆ ಬಗ್ಗಲ್ಲ ಅಂದರೆ ತಿರ್ಸ್ಕೊಂಬಿಡು. ಆ್ಯಕ್ಟಿವ್ ಇದೆ ದನಗಳು ಮಾತ್ರ. ಹಸುಗಳು ಪ್ರತಿಯೊಂದು ಆ್ಯಕ್ಟಿವ್ ಇದೆ, ಅದ್ರ ಬಗ್ಗೆ ಬೇರೆ ಮಾತಿಲ್ಲ. ಆದರೆ ನೀವು ಬಂದಾಗಲೂ ಕೂಡ ಹಾಗೆ ಇದ್ದಾಗ ನೋಡ್ಕೊಂಡು ಖರೀದಿ ಮಾಡಲಿಕ್ಕೆ ಒಳ್ಳೆಯದಪ್ಪ. ಆಯ್ತು, ನಡೀರಿ ಸರ್, ಒಯ್ದು. ಒಂಟೆ ಇದ್ದಂಗಿದೆ. ಸೈಜು ಭಾರಿ ಸೈಜ್ ರೀ, ಭಾರಿ ಸೈಜ್. ಇನ್ನು ಹಲ್ಲು ಮಾಡಿಲ್ಲ ನೋಡ್ರಿ. ಹಲ್ಲು ಮಾಡಿಲ್ಲ? ಮಾಡಿಲ್ಲ. ಒಂದು ವೇಳೆ ಹಲ್ಲು ಮಾಡಿರ್ತಕ್ಕಂಥ ಮಣ್ಕಂಡು ನೋಡ್ಬೇಕಾ? ನೋಡಿ ಸೈಜ್ ಹೆಂಗಿದೆ, ಗಾತ್ರ ಹೆಂಗಿದೆ, ಒಳ್ಳೆ ಗಾತ್ರ ಕಣ್ರಿ. ನಾವು ವಿಡಿಯೋ ಮಾಡೋಕ್ಕೂ ಖುಷಿ ಆಗಬೇಕು. ಜರ್ಸಿ ಹಾಂ ಮಿಕ್ಸ್ ಇದೆಯಲ್ಲ, ಸ್ವಲ್ಪ ಮಿಕ್ಸ್. ಏನೇ ಆದರೂ ಫ್ಯಾಟ್ ಚೆನ್ನಾಗಿ ಬರುತ್ತೆ ಅಂದಿದ್ದಾಗ. ಹೌದು, ಏನು ಹಲ್ಲು ಮಾಡಿಲ್ಲ ನೋಡ್ರಿ. ಸೈಜಿಗೆ ನಾವು ನೋಡ್ತಾ ಇದ್ದೀರಿ. ತಿರ್ಸ್ಕೊ, ಹಂಗೆ ನಿಧಾನಕ್ಕೆ ತಿರ್ಸ್ಕೊ. ಹಾಲ್ ಬ್ಲಾಕಲ್ಲಿ ಕರಿ ಬೇಕು ನಮಗೆ ಅಂತ ಹೇಳಿದ್ರೆ ಖಂಡಿತ ಚಾಯ್ಸ್ ಮಾಡ್ಬೋದು. ಹೌದು, ಎದೆ ಹತ್ರ, ಕೆಚ್ಚಲ ಹತ್ರ ತಡಿ ಅದು ಪಾಪ ಏನು ನಾವು ಹಿಂಗೆ ಇಟ್ಕೊಂತೀವಲ್ಲ. ತೊಟ್ಟು ಭಾರಿ ಚೆನ್ನಾಗಿದೆ ಅಣ್ಣ, ಭಾಳ ಚೆನ್ನಾಗಿದೆ. ಫಸ್ಟ್ನೇ ಕರು ಇದು. ಹಾಂ ಇನ್ನು 2ನೇ ಕರು ಮಾಡೋದಂಗೆ ನೋಡ್ರಿ. ಏನು ಗುಬ್ಬಡ ಹಾಕಬೇಕು ನೋಡ್ರಿ. ಇಲ್ಲಿ ಏನು ಕೈ ಕುತ್ಕೊಂಡ್ರೆ ಏನು ಮಾಡಲ್ಲ ನೋಡಿ. ತುಂಬ ನೀಟಾಗಿ, ಎಷ್ಟು ಸಾದ ಅಂದರೆ ಭಾಳ ಸಾದ ನೋಡ್ರಿ. ಭಾಳ ನೀಟಾಗಿದೆ. ಆಯ್ಕೆ ಮಾಡ್ತಾರೆ. ಫಸ್ಟ್ ಬಂದರೆ ಖಂಡಿತ ಆಯ್ಕೆ ಮಾಡ್ತಾರೆ ನೋಡಿ. ಏನು ಮಾಡಲ್ಲ, ಇರಬೇಕು. ಓಕೆ, ಆಯ್ತಪ್ಪ. ಚೆನ್ನಾಗಿರೋ ಹಸು ಇದ್ದರೆ ಚೆನ್ನಾಗಿದೆ ಅನ್ನಲೇಬೇಕು, ಅದ್ರಾಗೆ 2 ಮಾತಿಲ್ಲ. ಅದಾದ್ರೆ ಇನ್ನೂ ಬಿಡುತ್ತೆ, ಇದು ಬಾಕ್ಸ್ ಬಿಡುತ್ತೆ. ಇನ್ನು ವಾರದ ಮೇಲೆ ಟೈಮ್ ಇದೆ ಸರ್. ಹಾಂ ಸರಿಯಪ್ಪ, ತಗೋ ತಿರ್ಸ್ಕೊ. ಗುಡ್. ಹಿಂಗೆ ಮೇಯ್ತಾ ಇದ್ರೆ ನೋಡೋಕ್ಕೆ ಚಂದ ನಮಗದು ಹಸು ಅಲ್ಲ ಅಣ್ಣ. ಏನಂದರೆ ಹಸು ಒಯ್ದು ನಮ್ಗೆ ಧೈರ್ಯ ಏನಪ್ಪ ಅಂದರೆ ಚೆನ್ನಾಗಿ ಹಿಂಗೆ ಮೇವು ತಿನ್ನಬೇಕು ಅಂತ. ಮೇವು ತಿನ್ನಬೇಕು. ಲೋಕಣ್ಣ ತೋರಿಸ್ತಾ ಇದ್ರು ಈ ಹಸುನ, ಹೇಗಿದೆ ನೋಡಿ ಸರ್ ಅಂತೇಳಿ. ಸಾಯಿವಾಲ್ ಮಿಕ್ಸ್ ಥರ ಬರುತ್ತೆ, HF ಕ್ರಾಸಲ್ಲಿ. ಪಡ್ಡೆ ಮಾಡ್ಕ ಎಷ್ಟಲ್ಲಿಂದ ಅಣ್ಣ? 2 ಸರ್. 2 ಅಷ್ಟೇ. ಮೊದಲನೇ ಸೂಲಲ್ಲ? ಫಸ್ಟ್ನೇ ಲ್ಯಾಕ್ಟೇಷನ್ ಸೂಲು. 2 ಆಯ್ಕೆ ಮಾಡ್ಕೊಳ್ಳಿಕ್ಕೆ ಸುಮಾರು ಹಸುಗಳಿದ್ದಾವೆ, ಇದೊಂದೇ ಚಾಯ್ಸ್ ಅಲ್ಲ.
ಚೆನ್ನಾಗಿ ಮೇವು ತಿಂತಾ ಇತ್ತು, ತಿನ್ನಲಿ ಅಂತ ನಾವೇ ನಿಲ್ಸ್ಕೊಂಡ್ವಿ. ಆಯಿತು, ನೈಸ್. ಅಡ ತೊಟ್ಟು ಎಲ್ಲ ಹೇಳಿ ಮಾಡಿಸ್ದಂಗಿದೆ. 20 ದಿವಸ ಟೈಮ್ ಐತೆ. ಹಾಂ ಹಾಂ ನೋಡ್ರಿ ಅದು ಹಸು ಬಂದ್ರೆ ಅದು ಹಸು ಹಾಕಲ್ಲ ನಾವು, ಹಾಂ ಹಾಂ. ಏನು ಹಾಕ್ಲಿ ಒಣ ಮೇವಿಗೆ ಹಿಂಗೆ ನೀವು ಒಯ್ದ ನಂತರ ಒಳ್ಳೆ ಫೀಡ್ ಹಾಕ್ಕೊಂಡು ಮೇಂಟೈನ್ ಮಾಡಿ ದಯವಿಟ್ಟು. ಆಯ್ತು ತೊಗೊಳ್ಳಿ ಬಸ್, ತೊಗೊಳ್ಳಿ ಈ ಕಡೆ. ಗುಡ್. ಇದೆಯಾ ಇದು? ಓಕೆ, ಇದು ಕರು ಇದೆ. ಹಾಲು ಗೀಬ್ ಹಾಲು ಹಿಂಡ್ತಾ ಇದ್ದಾರೆ ಈಗ ಆಲ್ರೆಡಿ. ಗೀಬ್ ಹಾಲು ಎಷ್ಟು ಹಿಂಡಿದ್ರೆ ಏನೋ ರೈತ ಮಾಹಿತಿ ಐತಾ? ಎಷ್ಟಿದೆ ಲೋಕಣ? 6 ಲೀಟ್ರ್ ಬಂದಿದೆ ಸರ್ ಈಗ. 6 ಲೀಟ್ರ್ ಇದೆ. ಗುರುವಾರ ಕರೆ ಹಾಕಿದೆ, ಹಾಂ 3 ಸಾಯ್ಸ್ ಕರೆ ಹಾಕಿ ಹಾಂ ಹಾಂ 6 ಲೀಟ್ರ್ ಬಂದಿದೆ. 6 ಲೀಟ್ರ್ ಅಂದ್ರೆ ಅಡ್ಡಿಲ್ಲ. ಗೀಬ್ ಬಂದತ್ತೆ. ಇನ್ನು ಈಗ ಸ್ವಲ್ಪ ಮೈ ಹಾಕಿ ಅಂದರೆ ವಾರ ಸ್ವಲ್ಪ ಮೈ ಹಾಂ ಹಾಕಿ ಅಂದರೆ ಹಾಲು ಅವರು ಗ್ಯಾರಂಟಿ, ಅವ್ರು ನಾವು ಗ್ಯಾರಂಟಿ ಹೇಳಲ್ಲ, ಹಾಂ ಹಾಂ 8-7 ಬಂದೇ ಬರ್ತಾರೆ ಸರ್ ಆಯಿತು. ಮೈ ಹಾಕಿ. ಯಾಕಂದ್ರೆ ಗ್ಯಾರಂಟಿ ಅಂದರೆ ನಿಮ್ಮ ಹಸು ಇಲ್ಲಲ್ಲ, ಬೇರೆ ಕಡೆ ರೈತರಿಂದ ತಂದಿರೋದು. ನಾವು ರೈತರ ಮನೇಲಿ ಬಂದೀವಿ, ಹಾಂ ನಾವು ಸುಮ್ಮನೆ ಇಷ್ಟೇ ಬರ್ತಾ ಬರ್ತಾ ಹೇಳಲ್ಲ. ಹಾಂ ಹಾಂ. ಬರ್ತಲ್ಲ ಹಾಲಿನಂತ ಚೆನ್ನಾಗಿದೆ ನೋಡ್ರಿ ಸರ್. ಇದು ನಾವು ನೀಟಾಗಿ ನೋಡ್ಕೊಳ್ಳೋಣ. ನಿಮ್ಗೆ ಅನಿಸಿದ್ದು ಮಟ್ಟಿಗೆ ಈ ಥರ ಹಸು ಇದೆ ಅಂತೇಳಿದರೆ ಹಾಕ್ಕೊಳ್ಳಿಕ್ಕೇನಿಲ್ಲ. ಓಕೆ ಸ್ವಾಮಿ, ಚೆನ್ನಾಗಿದೆ ನಿಮ್ಮ ಹಸು. ರೇಟು ಹಾಗೆ ಒಳ್ಳೆಯದು ಆಗ್ತಾಯಿದೆ. ಏನು ಗಾಬರಿ ಆಗೋ ಅವಶ್ಯಕತೆ ಇಲ್ಲ, ಬಂದು ನೋಡ್ಕೊಳ್ಬೋದು ಅನ್ನೋ ಮಾತು ಅಂದಿದ್ದಾರೆ ಲಕ್ಕಣ್ಣ.